ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇದ್ದೆ, ಮತ್ತು ನೈಟ್ ಕೂಡ ಸ್ವಲ್ಪ ಲೇಟ್ ಮಲಗ್ತಾ ಇದ್ದೆ. ತುಂಬ ಇಷ್ಟದ ಸಬ್ಜೆಕ್ಟ್ ಅಥವಾ ಕಷ್ಟದ ಸಬ್ಜೆಕ್ಟ್ ಹಾಗೆ ಇದೆಯಾ ಅಥವಾ ಎಲ್ಲ ಒಂದೇ? ಇಷ್ಟ ಅಂತ ಬಂದರೆ ಮ್ಯಾಥ್ಸ್, ಆಮೇಲೆ ಕಷ್ಟ ಅಂತ ಹಾಗೆ ಅಂತ. ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು. HM ಸಿಸ್ಟರ್ ಕೂಡ ಅಷ್ಟೇ, ತುಂಬ ಮೋಟಿವೇಟ್ ಮಾಡ್ತಿದ್ರು. ನಿದ್ದೆ ಬಂದರೆ ನಿದ್ದೆ ಮಾಡ್ತಾಳೆ, ಅಂದರೆ ನಿದ್ದೆ ಕೆಟ್ಟು ಓದೋದು ಅಂತ ಹೇಳ್ತಾರಲ್ಲ, ಅದು ಮಾಡೋದಿಲ್ಲ ಅವಳು. ಶಾಲೆಯಲ್ಲಿ ಟೀಚರ್ಸು ಎಲ್ಲ ಚೆನ್ನಾಗಿ ಹೇಳಿಕೊಡ್ತಾರೆ. ವೀಕ್ಷಕರೇ ನಮಸ್ತೆ. SSLC ಫಲಿತಾಂಶ ಪ್ರಕಟಗೊಂಡು ಸುಳ್ಯ ತಾಲೂಕಿನ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅತ್ಯುತ್ತಮ ಸಾಧನೆಯನ್ನು ಮಾಡಿದ್ದಾರೆ. ರಾಜ್ಯ ಮಟ್ಟದಲ್ಲಿ 6ನೇ ರ್ಯಾಂಕನ್ನು ಪಡೆದಿರುವಂಥ ಗುತ್ತಿಗಾರಿನ ಬ್ಲೆಸ್ಡ್ ಕುರಿಯಾಕೋಸ್ ವಿದ್ಯಾಸಂಸ್ಥೆಯ ವಿದ್ಯಾರ್ಥಿನಿ ಯತಿಕಾ ಅವರ ಮನೆಯಲ್ಲಿದ್ದೇವೆ. 620 ಅಂಕದೊಂದಿಗೆ ರಾಜ್ಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡಿದ್ದಾರೆ. ಇದು ಬಂಟಮಲೆ. ಈ ಬಂಟಮಲೆಯ ಹುಡುಗಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿ ಈ ಊರಿಗೆ ಕೀರ್ತಿಯನ್ನು ತಂದಿದ್ದಾರೆ, ಮನೆಗೆ ವಿದ್ಯಾಸಂಸ್ಥೆಗೆ ಕೀರ್ತಿಯನ್ನು ತಂದಿದ್ದಾರೆ. ಆಕೆಯನ್ನು ಮಾತನಾಡಿಸೋಣ ಬನ್ನಿ. ನಿಮ್ಮ ಜೊತೆಗಿರುವವರು ಯತಿಕಾ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. 620 6ನೇ ರ್ಯಾಂಕ್ ನಿರೀಕ್ಷೆ ಮಾಡಿದ್ರಾ ಅಥವಾ ಹೆಚ್ಚು ನಿರೀಕ್ಷೆ ಮಾಡಿದ್ರಾ? ಹೇಗೆ? ಹೆಚ್ಚು ನಿರೀಕ್ಷೆ ಮಾಡಿದ್ದೆ, ಎಕ್ಸ್ಪೆಕ್ಟ್ ಮಾಡಿದ್ದಕ್ಕಿಂತ ಸ್ವಲ್ಪ ಕಮ್ಮಿ ಬಂತು. ಯಾವುದರಲ್ಲೆಲ್ಲ ಮಿಸ್ ಆಯಿತು? ಕನ್ನಡ ಮತ್ತು ಇಂಗ್ಲೀಷಲ್ಲಿ 2 ಮಾರ್ಕ್ ಮಿಸ್ ಆಯಿತು. ಓಕೆ, ಹೇಗೆ ಸ್ಟಡಿ ಮಾಡ್ತಾಯಿದ್ರಿ, ಪ್ರಿಪೇರ್ ಆಗ್ತಾಯಿದ್ರಿ? ಬೆಳಿಗ್ಗೆ ಬೇಗ ಎದ್ದು ಓದ್ತಾ ಇದ್ದೆ, ಮತ್ತು ನೈಟ್ ಕೂಡ ಸ್ವಲ್ಪ ಲೇಟ್ ಮಲಗ್ತಾ ಇದ್ದೆ. ಮತ್ತು ಟೀಚರ್ಸ್ ಕೂಡ ಅಷ್ಟೇ, ತುಂಬ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸಿದ್ದಾರೆ, ತುಂಬ ಸಪೋರ್ಟ್ ಮಾಡಿದ್ದಾರೆ, ಮೋಟಿವೇಟ್ ಮಾಡ್ತಿದ್ರು ಮಾರ್ಕ್ಸ್ ಎಲ್ಲ ಕಮ್ಮಿ ಆಗುವಾಗೆಲ್ಲ. ತುಂಬ ಇಷ್ಟದ ಸಬ್ಜೆಕ್ಟ್ ಅಥವಾ ಕಷ್ಟದ ಸಬ್ಜೆಕ್ಟ್ ಹಾಗೆ ಇದೆಯಾ ಅಥವಾ ಎಲ್ಲ ಒಂದೇ ರೀತಿಯ? ಇಷ್ಟ ಅಂತ ಬಂದರೆ ಮ್ಯಾಥ್ಸ್, ಆಮೇಲೆ ಕಷ್ಟ ಅಂತ ಹಾಗೆ ಅಂತ ಇಲ್ಲ. ಹೇಗೆ ಮನೆಯಲ್ಲಿ ಸಪೋರ್ಟ್? ಇದು ಬಂಟಮಲೆ ಅಲ್ವಾ? ಹೌದು. ಬಂಟಮಲೆಯ ನಡುವಲ್ಲಿದ್ದೀರಿ. ಬಂಟಮಲೆ ಅಂದರೆ ಸಾಧಕರ ತವರೂರು ಅಂತ. ಅಪ್ಪ ಎಲ್ಲ ಇದು ಜೆರಾಕ್ಸ್ ಎಲ್ಲ ಮಾಡ್ಲಿಕ್ಕಿದ್ರೆ ತಂದು ಕೊಡ್ತಿದ್ರು. ಅಮ್ಮ ಸಹ ಅಷ್ಟೇ, ಬೆಳಿಗ್ಗೆ ಎಲ್ಲ ಬೇಗ ಅಮ್ಮ ಎದ್ದೇಳಿಸ್ತಿದ್ರು. LKGಯಿಂದಲೇ ಅದೇ ವಿದ್ಯಾಸಂಸ್ಥೆಯಲ್ಲಿ ಓದ್ತಾ ಇದ್ರಾ? ಹೌದು, LKGಯಿಂದ. LKGಯಿಂದ ಅದೇ. ಓಕೆ, ಸಂಸ್ಥೆ ಬಗ್ಗೆ ಹೇಳೋದಾದರೆ? ಎಲ್ಲರೂ ತುಂಬ ಸಪೋರ್ಟ್ ಮಾಡ್ತಿದ್ರು. HM ಸಿಸ್ಟರ್ ಕೂಡ ಅಷ್ಟೇ, ತುಂಬ ಮೋಟಿವೇಟ್ ಮಾಡ್ತಿದ್ರು. ಟೀಚರ್ಸ್ ಕೂಡ ಅಷ್ಟೇ, ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು. ಬೇರೆ ಆ್ಯಕ್ಟಿವಿಟೀಸಲ್ಲಿ ಇದ್ದೀರಾ ಏನಾದರೂ? ಚೆಸ್ ಆಡ್ತೇನೆ, ಮತ್ತು ಸ್ಪೋರ್ಟ್ಸಲ್ಲಿ ಕೂಡ ಪ್ರೈಸ್ ಸಿಕ್ಕಿದೆ. ಆಮೇಲೆ ಸ್ಕೂಲಲ್ಲಿ ಎಲ್ಲ ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಇದ್ದರೆ ಎಲ್ಲ ಪಾರ್ಟಿಸಿಪೇಟ್ ಮಾಡ್ತಿದ್ರೆ, ಹಾಗೆ 10th ಅಂತ ಬಂದ ಮೇಲೆ ಸ್ವಲ್ಪ ಕಮ್ಮಿ ಮಾಡಿದ್ದು. ಏನು ಆ್ಯಂಬಿಷನ್ ಇದೆ? ಆ್ಯಂಬಿಷನ್ ಇವಾಗ JEE ಕ್ರ್ಯಾಕ್ ಮಾಡಬೇಕು ಅಂತ ಉಂಟು, ಆಮೇಲೆ ನೋಡಬೇಕು. ಓಕೆ, ಮನೆಯಲ್ಲಿ ಅಮ್ಮನಿಗೆ ಹೆಲ್ಪ್ ಮಾಡ್ತೀರಾ? ಹೆಲ್ಪ್ ಇವಾಗ ಇಲ್ಲ. ತೋಟಕ್ಕೆ ಹೋಗ್ತೀರಾ? ತೋಟಕ್ಕೆ ರಜೆ ಎಲ್ಲ ಇದ್ದರೆ ಹೋಗ್ತಿದ್ದು ಒಮ್ಮೆ. ಓಕೆ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಸಾಧನೆಯನ್ನು ಮಾಡಿರುವಂಥ ಯತಿಕಾ ಅವರ ಪೋಷಕರು, ಯತಿಕಾ ಅವರ ತಂಗಿ ನಮ್ಮ ಜೊತೆಗಿದ್ದಾರೆ. ಯತಿಕಾ, ನೀನೇ ಪರಿಚಯ ಮಾಡಿಕೊಡು ನಮ್ಮ ವೀಕ್ಷಕರಿಗೆ. ಇವರು ನನ್ನ ಅಪ್ಪ ಗೋಪಾಲಕೃಷ್ಣ ಏಕೆ ಅಂತ. ಇವರು ಫಾರ್ಮರ್. ಇವರು ಅಮ್ಮ, ಇವರು ಮನೆಯಲ್ಲಿರೋದು ಹರಿಣಾಕ್ಷಿ ಅಂತ. ಇದು ತಂಗಿ ಜೀವಿಕಾ AG, ಇವಳು ಇನ್ನು 6th. ಅಕ್ಕನ ಸಾಧನೆ ಬಗ್ಗೆ ಏನು ಅನಿಸ್ತಿದೆ? ತುಂಬ ಖುಷಿ ಆಯಿತು. ಖುಷಿ ಆಯ್ತಾ? ಓಕೆ, ಅಮ್ಮ ಏನು ಹೇಳ್ತೀರಿ? ತುಂಬ ಖುಷಿಯಾಗಿದೆ, ಆದರೆ ಅವಳು ನಿರೀಕ್ಷೆ ಮಾಡಿದಷ್ಟು ಸಿಗಲಿ ಅಂತ ಸ್ವಲ್ಪ ಬೇಜಾರು ಮನಸ್ಸಿಗೆ. ಹೌದಲ್ಲ, ನಿರೀಕ್ಷೆ ಜಾಸ್ತಿ ಇತ್ತು. ಹೌದು. ಗೋಪಾಲಕೃಷ್ಣ ಹೇಳಿ ಸರ್. ಹೇಳಿ, ಇದು ಏನು ಅನ್ನಿಸ್ತಾ ಇದೆ ಮಗಳ ಸಾಧನೆ ಬಗ್ಗೆ? ಸಾಧನೆ ಬಗ್ಗೆ ಖುಷಿ ಉಂಟು, ಆದರೆ ಅವಳು ಸ್ವಲ್ಪ ನಿರೀಕ್ಷೆ ಮಾಡಿದ ಮಾರ್ಕ್ ಬರಲಿಲ್ಲ ಅಂತ ಸ್ವಲ್ಪ ಬೇಜಾರಲ್ಲಿದ್ದಾಳೆ. ಬೇಸರ ಇದೆಯಾ? ಓಕೆ, ನನಗೇನು ಬೇಜಾರಿಲ್ಲ, ನನಗೆ ಒಳ್ಳೆ ಮಾರ್ಕ್ ತೆಗೆದಿದ್ದಾಳೆ ಅಂತ ಖುಷಿ ಇದೆ. ಹೇಗೆ ಮನೆಯಲ್ಲಿ ಹೇಗಿರ್ತಾ ಇದ್ರು? ಅವಳು ನಿದ್ದೆ ಬಂದರೆ ನಿದ್ದೆ ಮಾಡ್ತಾಳೆ, ಅಂದರೆ ನಿದ್ದೆ ಕೆಟ್ಟು ಓದೋದು ಅಂತ ಹೇಳ್ತಾರಲ್ಲ, ಅದು ಮಾಡೋದಿಲ್ಲ ಅವಳು. ನಿದ್ದೆ ಬರುವಾಗ ನಿದ್ದೆ ಮಾಡೋದು, ಅಂದರೆ ಮೈಂಡ್ ಫ್ರೆಶ್ ಮಾಡಿಕೊಂಡು ಓದ್ತಾಳೆ. ಪ್ರಿಯ ವೀಕ್ಷಕರೇ, ಯತಿಕಾ ಅವರ ದೊಡ್ಡಪ್ಪ ಲೇಖಕರಾಗಿರುವಂಥ AK ಹಿಮಕರು ನಮ್ಮ ಜೊತೆಗಿದ್ದಾರೆ. ಇಲ್ಲಿಯ ಪಕ್ಕದಲ್ಲಿ ಅವರ ಮನೆ ಕೂಡ ಇರುವಂಥದ್ದು. ಈ ಬಂಟಮಲೆ, ಯಾಕಂದರೆ ಈ ಗ್ರಾಮೀಣ ಪ್ರದೇಶದಲ್ಲಿ ಇರುವವರು ಒಂದು ಸಾಧನೆ ಮಾಡಿದರೆ ಅದು ಹೆಚ್ಚು, ಅದಕ್ಕೆ ನಾವು ಕೂಡ ಹೆಚ್ಚು ಮೌಲ್ಯವನ್ನು ಕೊಡಬೇಕಾಗ್ತದೆ. ಯಾಕಂದರೆ ಇಂಥ ಪ್ರದೇಶದಲ್ಲಿ ಹುಟ್ಟಿ ಬೆಳೆದು ಸಾಧನೆ ಮಾಡಿದ್ದಾರೆ ಅಂತ ಅಲ್ವಾ ಸರ್? ಹೌದೌದು. ಫಸ್ಟ್ ಆಫ್ ಆಲು ಸುದ್ದಿಯವರು ಇಲ್ಲಿವರೆಗೆ ಬರಲಿಕ್ಕೆ ಒಂದು ಸಂದರ್ಭ ಆಯಿತು. ಸೊ ಅವಳು ಭಾಳ ಕಷ್ಟಪಟ್ಟು ಓದಿದ್ದಾಳೆ, ಚಿಕ್ಕದಿಂದಲೂ ಭಾಳ ಚೂಟಿಯಾಗಿದ್ದ ಹುಡುಗಿ.
ಆಮೇಲೆ ಪ್ರಯತ್ನ ಮಾಡಿದ್ದಾರೆ, ಮನೆಯವರು ಪ್ರಯತ್ನ ಮಾಡಿದ್ದಾರೆ. ಮತ್ತು ಶಾಲೆ, ನಾನು ಒಂದು ಸತಿಯಲ್ಲಿ PTA ಪ್ರೆಸಿಡೆಂಟ್ ಆಗಿದ್ದು, ನಮ್ಮ ಮಕ್ಕಳು ಅಲ್ಲಿ ಓದಿದ್ದು. ಶಾಲೆಯಲ್ಲಿ ಟೀಚರ್ಸು ಎಲ್ಲ ಚೆನ್ನಾಗಿ ಹೇಳಿಕೊಡ್ತಾರೆ. ಇದೆಲ್ಲ ಒಟ್ಟಾಗಿ ಒಂದು ಸಾಧನೆಗೆ ಸಾಧ್ಯ ಆಗುತ್ತೆ. ಮಕ್ಕಳು ಸಾಧನೆ ಮಾಡಿದಾಗ ಮನೆಯವರಿಗೆ ಖುಷಿ ಆಗುತ್ತೆ, ಊರಿನವರಿಗೆ ಖುಷಿ ಆಗುತ್ತೆ, ವಿದ್ಯಾಸಂಸ್ಥೆಗೆ ಖುಷಿ ಆಗುತ್ತೆ. ಇಂತಹ ಒಂದು ಖುಷಿಯನ್ನು ತಂದುಕೊಟ್ಟಿರುವವರು ಯತಿಕಾ. ಸುಳ್ಯ ತಾಲೂಕು ಕೂಡ ಕೀರ್ತಿಯನ್ನು ತಂದಿದ್ದಾರೆ. ರಾಜ್ಯ ಮಟ್ಟದಲ್ಲಿ ಒಂದು ಸ್ಥಾನವನ್ನು ಗಳಿಸುವ ಮೂಲಕ. ಬಂಟಮಲೆಯ ಈ ಮನೆಯಿಂದ ಕ್ಯಾಮರಾ ಪರ್ಸನ್ ಕೌಶಿಕ್ ರಾಮ್, ರಿಪೋರ್ಟರ್ ಕುಶಾಂತ್ ಕೊರತೆರ್ಕ ಜೊತೆ ದುರ್ಗಾಕುಮಾರ್ ನಾಯಕರೆ, ಸುದ್ದಿ ನ್ಯೂಸ್, ಸುಳ್ಯ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್. ನಮಸ್ಕಾರ ರೈತ ಬಾಂಧವರೇ, ಬಿಸು ಕಳೆದಿತ್ತು, ಇನ್ನೇನು ಕೃಷಿ ಮಾಡೋದಿಕ್ಕೆ ಸೂಕ್ತ ಸಮಯ. ಹಾಗಾಗಿ ಉತ್ತಮ ಗುಣಮಟ್ಟದ ಗಿಡಗಳಿರುವ ನರ್ಸರಿಯನ್ನ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ನಮ್ಮ ಸುಳ್ಯದ ಮೊಗರ್ಪಣೆ ಮಸೀದಿ ಮುಂಭಾಗವಿರುವ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿಗೆ ಭೇಟಿ ಕೊಡಿ. ಇಲ್ಲಿ 3 ಎಕರೆ ಜಮೀನಿನಲ್ಲಿ ತಯಾರಾಗ್ತಾ ಇದೆ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು, ಕೋಕೋ ಗಿಡಗಳು, ಅಡಿಕೆ ಗಿಡಗಳಾದ ಇಂಟರ್ಮಂಗಲ, ಮೋಹಿತ್ ನಗರ, ಸೈಗಾನ್, ರತ್ನಗಿರಿ, ಸುಮಂಗಲ, ಸ್ವರ್ಣ ಮಂಗಳ, ಊರಿನ ಮಂಗಳ ಮತ್ತು ಜಾಯಿಕಾಯಿ ಗಿಡ, ವಿವಿಧ ರೀತಿಯ ಹಣ್ಣಿನ ಗಿಡಗಳು, ಕರಿಮೆಣಸಿನ ಕಸಿ ಗಿಡ, ಪಣಿಯೂರು 7 ಲಭ್ಯ ಹಾಗೂ ಶತಮಂಗಲ ಅಡಿಕೆ ಗಿಡಗಳು ಲಭ್ಯ. ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ, ಮೊಗರ್ಪಣೆ, ಹಳೆಗೇಟು, ಸುಳ್ಯ. ಬುಕಿಂಗ್ ಆಗಿ ಇಂದೇ ಸಂಪರ್ಕಿಸಿ 9048865019 99465238001.